ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊಂದು ವೆಹಿಕಲ್ಲು, ಇಷ್ಟೊಂದು ಟ್ರಾಫಿಕ್ಕು, ಎಲ್ಲೋಗ್ತಿದ್ದಾರೆ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ. ಈಗ ಆ್ಯಕ್ಚುಲಿ ಮಾರ್ನಿಂಗ್ 5:30, ನಾವು 5 o'clock ಈ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ವಿ. 5:30ಗೆ ಗೇಟ್ ಓಪನ್ ಆಯಿತು. ಯಾವ ಗೇಟು? ಅದೇ ನಂದಿ ಹಿಲ್ಸ್ ಗೇಟು. ನಂದಿ ಹಿಲ್ಸ್ಗೆ ಹೋಗೋಣ ಅಂತಲೇ ಹೊರಟಿದ್ದು. ಈಗಿನ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಟ್ರೆಂಡ್ ಆಗಿದೆ. ಈಗ ಈ ಚಳಿಗಾಲದಲ್ಲಿ ಫುಲ್ಲು ನಂದಿ ಹಿಲ್ಸು ಹಿಮದಿಂದ ಕೂಡಿರುತ್ತೆ, ಮೋಡ ಎಲ್ಲ ಸಿಗುತ್ತೆ, ಕೈಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಈ ವೀಕೆಂಡ್ನ ಎಂಜಾಯ್ ಮಾಡಲಿಕ್ಕೆ ಅಂತ ನಾವು ಹೋಗಿದ್ದೆ ನಂದಿ ಹಿಲ್ಸಿಗೆ. ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟು ಟ್ರಾಫಿಕಲ್ಲಿ ನಾವು ಹೋಗಬೇಕು ಅಂತ. ಅರೌಂಡ್ 1 ಕಿಲೋಮೀಟ್ರ್ವರೆಗೂ ಟ್ರಾಫಿಕ್ ಇದೆ. ಅಷ್ಟು ಟ್ರಾಫಿಕ್ನ ಎದುರಿಸಿ ನಾವು ಇಷ್ಟು ಜನ ಎಲ್ಲ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಆ ಹೆವನ್ ಇದೆಯ ಮೇಲೆ ನೋಡೋಣ ಬನ್ನಿ. ನಾವು ಒಳಗಡೆ ಹೋದಾಗ 5:45 ಆಗಿತ್ತು. ಆಗ ನಮಗೆ ಸಿಕ್ಕಂಥ ವ್ಯೂ ಇದು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚಳಿ ಇತ್ತು, ತುಂಬ ಚೆನ್ನಾಗಿದೆ. ತುಂಬ ಹಲವಾರು ಬೈಕ್ ರೈಡರ್ಸ್ ಎಲ್ಲ ಬಂದಿದ್ದರು. ತುಂಬ ವೆಹಿಕಲ್ಸು ಆ ಟ್ರಾಫಿಕಲ್ಲಿ ಬಂದಾಗ ಅಷ್ಟು ಕಷ್ಟಪಟ್ಟು ಬಂದಿದ್ದಕ್ಕೂ ಒಂದು ಖುಷಿ ಆಯಿತು ಆ್ಯಕ್ಚುಲಿ. ಹಾಗೆ ಮೇಲ್ಗಡೆನೂ ಈ ಥರನೇ ಇದೆಯಾ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಆದರೆ ನಾವು ಮೇಲೆ ಹೋಗೋಷ್ಟೊಳಗಡೆ 6 o'clockಗೆ ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ರು. ಇಷ್ಟು ಜನದಲ್ಲಿ ಅಷ್ಟು ಕಷ್ಟಪಟ್ಟು ಟಿಕೆಟ್ ತಗೊಂಡು ಗಾಡಿ ಪಾರ್ಕ್ ಮಾಡಿ ನಾವು ಮೇಲ್ಗಡೆ ಬಂದು ಹೋಗೋಷ್ಟೊಳಗಡೆ ಟೈಮ್ ಆಗಿ ಸೂರ್ಯನು ಬಂದಿದ್ರು. ನಮ್ಗೆ ಯಾವ ವ್ಯೂನೂ ಸಿಗಲಿಲ್ಲ. ಅವ್ರು ಓಪನ್ ಮಾಡೋದೇ 5:30 ಆಗಿರೋದ್ರಿಂದ ನಾವು ಅಷ್ಟರೊಳಗೆ ಕಷ್ಟಪಟ್ಟು ಬರೋಷ್ಟರೊಳಗಡೆ ನಿಮಗೆ ಏನು ವ್ಯೂ ಸಿಗಲ್ಲ. ಆ್ಯಕ್ಚುಲಿ 6:30 ಆಗೋಗುತ್ತೆ ನೀವು ಬರೋಷ್ಟರೊಳಗಡೆ. ನೀವು ಬಂದಾಗ ನಿಮಗೆ ಸಿಗೋ ಅಂಥದ್ದು ವ್ಯೂ ಏನು ಅಂದರೆ ನಾರ್ಮಲಾಗಿ ಒಂದು ಬೆಟ್ಟ ನೋಡೋ ಥರ ಅಥವಾ ಒಂದು ಪಾರ್ಕ್ನ ಎಂಜಾಯ್ ಮಾಡೋ ಥರ ವ್ಯೂ ಅಷ್ಟೇ ಸಿಗೋದು. ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡೋದೇನು ಅಂದರೆ ನೀವು ರೈನಿ ಡೇಸಲ್ಲಿ ಬರ್ಬೋದು. ರೈನಿ ಸೀಸನ್ ಅಂದರೆ ಸಕ್ಕತ್ತಾಗಿರುತ್ತೆ. ಆ ಸೀಸನಲ್ಲಿ ಬಂದರೆ ನಾವು 6 months ಬ್ಯಾಕ್ ಬಂದಾಗ ತುಂಬ ಚೆನ್ನಾಗಿತ್ತು. ಇವಾಗ ತುಂಬ ಚಳಿ ಇರೋದ್ರಿಂದ ಹಿಮ ಎಲ್ಲ ಇರುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಅಷ್ಟೇನಿರಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋರನ್ನ ಕೆಲವ್ರನ್ನ ಕೇಳಿದಾಗ ಅವರಿಗೂ ಡಿಸಪಾಯಿಂಟ್ ಆಯಿತು. ಅಟ್ಲೀಸ್ಟ್ ಸನ್ ರೈಸ್ ಆದರೂ ನೋಡೋಣ ಅಂತ ಹೋಗೋಣ ಅಂತ ಹೋದ್ವಿ. ಬಟ್ ಆಲ್ರೆಡಿ ಸನ್ ರೈಸು ಕೂಡ ಆಗಿಬಿಟ್ಟಿದ್ರು. ನಮಗಲ್ಲೇನೂ ವ್ಯೂ ಸಿಗಲಿಲ್ಲ. ಇಲ್ಲಿ ಬಂದಿರೋ ತುಂಬ ಜನ ಏನು ಅಂದರೆ ಫೋಟೋಸು ವೀಡಿಯೋಸ್ ಮಾಡ್ಕೊತಿದ್ರು, ಅವ್ರವ್ರದ್ದು ರೀಲ್ಸ್ ಮಾಡ್ತಾಯಿದ್ರು. ಅವ್ರನ್ನ ನೋಡಿ ನನಗೂ ಕೂಡ ರೀಲ್ಸ್ ಮಾಡಬೇಕು ಅನ್ನಿಸ್ತು. ಸೊ ನಾನು ಕೂಡ ಒಂದು ರೀಲ್ಸ್ ಮಾಡಿದೆ. ಯಾಕೆ ಅಂದರೆ ಅಷ್ಟು ಕಷ್ಟಪಟ್ಟು ಹೋಗಿದ್ದೀವಿ, ಡಿಸಪಾಯಿಂಟ್ ಆಯಿತು ಅಂತ ಅಲ್ಲಿ ಹೋಗಿರೋ ಮೂಮೆಂಟ್ನ ಎಂಜಾಯ್ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ. ಸೊ ಅದನ್ನೇ ಅವರು ಮಾಡ್ತಿದ್ದಿದ್ದು. ಆದರೆ ಒಂದು ವ್ಯೂ ಸಿಕ್ತು ನೋಡಿ ಇದೆ. ನೋಡಿ ಆಲ್ಮೋಸ್ಟ್ ಎಲ್ಲರ ಕೈಯಲ್ಲೂ ಫೋನ್ ಇದೆ. ಯಾಕಿದೆ? ಈ ಟೈಮಲ್ಲಿ ವೀಡಿಯೋ ಕ್ಲಾರಿಟಿ ಸಕ್ಕತ್ತಾಗಿ ಬರುತ್ತೆ. ಯಾಕಂದರೆ ಸನ್ ರೈಸ್ ಆಗಿರೋದ್ರಿಂದ ನಿಮ್ಮ ಫೇಸ್ ಮೇಲೆ ಬ್ರೈಟ್ನೆಸ್ ಸಿಗುತ್ತೆ, ತುಂಬ ಕ್ಲಾರಿಟಿ ಸಿಗುತ್ತೆ. ನೀವೇನಾದರೂ ಒಂದು ಸಂಡೇನ ಎಂಜಾಯ್ ಮಾಡಬೇಕು ಅಂತಿದ್ರೆ, ಹಾಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಕೂಲಾಗಿ ಆರಾಮಾಗಿ ಒಂದು ಸಂಡೇ ಎಂಜಾಯ್ ಮಾಡಬೇಕು ಅಂತ ಇರೋರು ನಂದಿ ಬೆಟ್ಟನ ವಿಸಿಟ್ ಮಾಡ್ಬೋದು. ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಈ ಥರ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಯಾರೂ. ಸೊ ನಿಮಗೆ ಚಿಲ್ ಅನಿಸೋ ಹಾಗೆ ಒಂದು ಬೆಟ್ಟದಲ್ಲಿ ಆರಾಮಾಗಿ ಅಥವಾ ಒಂದು ಪಾರ್ಕಲ್ಲಿ ಕೂತು ಒಂದು ಸಂಡೇನ ಎಂಜಾಯ್ ಮಾಡಬೇಕು ಅಂತ ಇರೋರು ಈ ಪ್ಲೇಸಿಗೆ ಬರ್ಬೋದು. ರೈನಿ ಸೀಸನಲ್ಲಿ ಅಥವಾ ಫುಲ್ಲು ಹಿಮ ಬೀಳ್ತಿದ್ದಾಗ ನಿಮಗೆ ನಂದಿ ಬೆಟ್ಟ ಹೇಗಿದೆ ಅನ್ನೋದು ಅಷ್ಟು ಕ್ಲಾರಿಟಿ ಸಿಗಲ್ಲ. ಇವಾಗ ಬಂದರೆ ನೀವು ಆರಾಮಾಗಿ ನಂದಿ ಬೆಟ್ಟ ಹೇಗಿದೆ, ಯಾವ್ಯಾವ ಗಿಡ ಇದೆ, ಯಾವ್ಯಾವ ಮರ ಇದೆ, ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ನೀವು ನೋಡ್ಬೋದು. ಓಕೆನಾ? ಇದಾಗಿತ್ತು ನಮ್ಮ ಇವತ್ತಿನ ಸೋಷಿಯಲ್ ಮೀಡ್ಯಾ ವಿಡಿಯೋದ ರಿಯಾಲಿಟಿ ಚೆಕ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಂದಿ ಬೆಟ್ಟಕ್ಕೆ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ನಮಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.